We are focused in the God's word. ನಾವು ದೇವರ ವಾಕ್ಯವನ್ನು ಲಕ್ಷ್ಯಕ್ಕೆ Say with me, I am ತಂದುಕೊಳ್ಳುವವರಾಗಿದ್ದೇವೆ. focused on God's word. ನಾನು ದೇವರ ವಾಕ್ಯವನ್ನು ಲಕ್ಷ್ಯಕ್ಕೆ Come on, lift up your Bible and say, I am focused on God's word. ನಾನು ದೇವರ ವಾಕ್ಯವನ್ನು ಲಕ್ಷ್ಯ I am ಕೊಡುವವನಾಗಿದ್ದೇನೆ. focused on God's word ನಾನು ದೇವರ alone. ವಾಕ್ಯಕ್ಕೆ ಮಾತ್ರ ಲಕ್ಷ್ಯ ಕೊಡುವವನಾಗಿದ್ದೇನೆ. I will not do Martha ministry, I will do the Mary ministry. ನಾನು ಮಾರ್ಥಳ ಸೇವೆಯನ್ನು ಮಾಡುವವನಲ್ಲ, ನಾನು ಮರಿಯಳ ಸೇವೆಯನ್ನು ಮಾಡುವವನು. Jesus told to Martha, 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 you are worried about so many things. ಯೇಸು ಸ್ವಾಮಿ ಹೇಳಿದ್ರು, ಮಾರ್ಥಳೆ ಮಾರ್ಥಳೆ ನೀನು ಬಹಳ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಬಿದ್ದಿದ್ದಿ. Not something, ಅನೇಕ much things. ಅನೇಕ ಸಂಗತಿಗಳಲ್ಲಿ But ಗಡಿಬಿಡಿಯಲ್ಲಿ. one thing is needed. ಆದ್ರೆ ಒಂದು ಸಂಗತಿ ಬೇಕು. Mary has chosen the good part. ಮರಿಯಳು ಆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ. And next word I like it. It says, no one will not take it away from her. ಮುಂದಿನ ವಾಕ್ಯ ಪ್ರಾಮುಖ್ಯವಾದುದು, ಅದು ನಾನು ಇಷ್ಟಪಡುತ್ತೇನೆ. ಯಾರು ಕೂಡ ಅದನ್ನು ಆಕೆಯಿಂದ ತೆಗಿಲಿಕ್ಕೆ ಸಾಧ್ಯವಿಲ್ಲ. When you stand in the purpose of God, ನೀವು ದೇವರ ಉದ್ದೇಶದಲ್ಲಿ ನಿಲ್ಲುವಾಗ no one will not able to stand against you all the days of your life. ನಿನ್ನ I ಜೀವ- prophesy over your life. ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. Come on, no man, no demon, no situation can stand against you. It will fall down in the name of Jesus. ದುಷ್ಟನಾಗಲಿ, ಯಾವ ರೋಗವಾಗಲಿ, ಯಾವ ಸಂಗತಿಗಳಾಗಲಿ, ಅದು ನಿಮ್ಮ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಅದು ಬಿದ್ದೇ ಬೀಳುತ್ತದೆ. Shakarama sentelariantala, Rosakatarariantala, Rema Zekel Yamdro Bros Kimini Andalariantala, Rolama Sendalarila Mantora Mantala, Randeni Andalarianda, Lemani Andalariandalariantala. The Lord will build his church. ಕರ್ತನು ತಾನೇ ತನ್ನ ಸಭೆಯನ್ನು ಕಟ್ಟುತ್ತಾನೆ. The gates of the hell will not prevail against it. ನರಕದ ಬಾಗಿಲು ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. The gates of the hell will not prevail against it. ನರಕದ ಸಂಗತಿಗಳು ಸಭೆಯ ಮೇಲೆ ದೊರೆತನ ಮಾಡ್ಲಿಕ್ಕೆ ಆಗುದಿಲ್ಲ. I prophesy over your life. ನಾನು ನಿಮ್ಮ ಜೀವಿತಕ್ಕೆ ಪ್ರವಾದಿಸ್ತೇನೆ. I prophesy over our church. ನಾನು ಈ ಸಭೆಗೆ ಪ್ರವಾದಿಸ್ತೇನೆ. No weapon that formed against us shall prosper. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ಜಯಿಸುವುದೇ ಇಲ್ಲ. Those who raise it, they will be fall down. ಯಾರು ಹೇಳುತ್ತಾರೆ ಅವರು ಮುರಿಯಲ್ಪಡುತ್ತಾರೆ. It will be happen. ಇದು ಆಗ್ತದೆ. Not my word. This is the word from the Lord. ಇದು ನನ್ನ ಮಾತಲ್ಲ, ಇದು ಕರ್ತನ ಮಾತಾಗಿದೆ. If you stand in the purpose of God, ನೀನು ದೇವರ ಉದ್ದೇಶದಲ್ಲಿ ನಿಂತಾಗ no one will not able to stand against you. ನಿನ್ನ ಮುಂದೆ ಯಾರು ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. The Lord is speaking to someone here. ಕರ್ತನು ಯಾರಿಗೂ ಮಾತಾಡ್ತಾ ಇದ್ದಾನೆ. Don't be discouraged. ಕುಗ್ಗಿ ಹೋಗಬೇಡ. Don't be moved by anything in your life. ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗಳ ಆಧಾರದಿಂದ ನೀನು ನಡೆಯಬೇಡ. For such a time as this, I have chosen you, thus says the Lord. ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. Focus on the purpose of God in your life. ದೇವರ ಉದ್ದೇಶವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳು. Set your mind on the things of God. ದೇವರ ಸಂಗತಿಗಳಿಗೆ ನಿನ್ನ ಮನಸ್ಸನ್ನು ಲಕ್ಷ್ಯಕ್ಕೆ ತಂದುಕೋ. Your season has come. ನಿನ್ನ ಸಮಯ ಬಂದಿದೆ. Let's all stand together in the presence of God. ನಾವೆಲ್ಲ ದೇವ ಸಾನ್ನಿಧ್ಯದಲ್ಲಿ ಎದ್ದು ನಿಲ್ಲೋಣ. His presence is here in our midst. ಆತನ ಪ್ರಸನ್ನತೆಯು ನಮ್ಮಲ್ಲಿ ನೆಲೆಗೊಂಡಿದೆ. Something is happening in our midst. ನಮ್ಮ ಮಧ್ಯದಲ್ಲಿ ಏನೋ ಸಂಗತಿಗಳು ನಡೀತಾ ಇದೆ. The glory of God is moving in our midst. ದೇವರ ಮಹಿಮೆಯಲ್ಲಿ ಚಲಿಸ್ತಾ ಇದೆ.